ನಮಸ್ಕಾರ ಪ್ರಿಯ ವೀಕ್ಷಕರೇ, ಆಯುಷ್ ವಾಹಿನಿಯ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಅಚ್ಚುಮೆಚ್ಚಿನ ಬ್ರಹ್ಮಲಿಖಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಯಾವ ಯಾವ ರಾಶಿಗೆ ಯಾವ ಯಾವ ಗ್ರಹಗತಿಗಳಿಂದ ಏನು ಪರಿಣಾಮಗಳಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ಉಳಿದಂತಹ ರಾಶಿಗಳಿಗೆ ಯಾವ ರೀತಿಯಾದಂತಹ ಪರಿಣಾಮಗಳು ಗ್ರಹಗಳಿಂದ ಆಗಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ನಮ್ಮ ಪ್ರೀತಿಯ ಗುರುಗಳಾದಂತಹ ಶ್ರೀಯುತ ಸಚ್ಚಿದಾನಂದ ಬಾಬು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗ್ರಹಗತಿಗಳಿಂದ ಒಬ್ಬ ಮನುಷ್ಯನ ಅಥವಾ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ತಿಳ್ಕೋಬಹುದು, ಅವ್ರ ಮುಖಚರಿ ಹೇಗಿರುತ್ತೆ ತಿಳ್ಕೋಬಹುದು, ಆರೋಗ್ಯ, ಭವಿಷ್ಯ ಎಲ್ಲವನ್ನು ತಿಳ್ಕೋಬಹುದು. ಸೊ ಕಳೆದ ಸಂಚಿಕೆಯಲ್ಲಿ ಅದರ ಒಂದಷ್ಟು ವಿಚಾರವನ್ನು ಕೂಡ ನೀವು ಹೇಳಿದ್ರಿ. ಇವತ್ತಿನ ಸಂಚಿಕೆಯಲ್ಲಿ ಯಾವ ಗ್ರಹಗಳ ಬಗ್ಗೆ ಯಾವ ಗ್ರಹಗತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಏನ್ ತಿಳಿಸ್ಕೊಡ್ತೀರಿ? ಇದ್ರ ಮುಂಚಿತವಾಗಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ. ಹೇಳಿ. ಈ ಕೆಲವರು ಕೀಟ್ಲೆ ಮಾಡೋರು ಇರ್ತಾರೆ ನೋಡಿ. ಈ ಜ್ಯೋತಿಷ ಅಂದ್ರೆ ಕೆಲವರು ಮತ್ತೆ ಒಂಥರ ಅವಹೇಳನೆ ಮಾಡೋದು, ಕೀಟ್ಲೆ ಮಾಡೋದೆಲ್ಲ ಮಾಡ್ತಾರೆ ನೋಡಿ. ಅವ್ರಿಗೆಲ್ಲ ಉತ್ತರ ಇದು. ಅವರು ಕೆಲವರು ಒಂದ್ಸರ್ತಿ ಏನ್ ಮಾಡ್ತಾರೆ ಅಂದ್ರೆ, ಈ ಪಬ್ಲಿಕ್ ಫೋರಮ್ಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ಜ್ಯೋತಿಷದ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ ನೋಡಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಕೆಲವರು ಜ್ಯೋತಿಷಗಳು ಹೇಳ್ತಾರೆ ಈ ಗ್ರಹ ಎಲ್ಲಿದ್ರೆ ಕಪ್ಪಗಿರ್ತಾರೆ, ಬೆಳಕಿರ್ತಾರೆ ಅಂತೆಲ್ಲ. ಸೌತ್ ಆಫ್ರಿಕಲ್ಲಿರೋರು ಇರ್ತಾರೆ, ನಾರ್ತ್ ಅಮೆರಿಕಲ್ಲಿರೋರು ಇರ್ತಾರೆ, ಇನ್ಯಾವುದೋ ಕಂಟ್ರಿಲಿರೋರು ಇರ್ತಾರೆ, ಎಲ್ರು ಹಂಗೆ ಇರ್ತಾರ ನೋಡಕ್ಕೆ ಅಂತ ಕೇಳ್ತಾರೆ. ಈಗ ಸೌತ್ ಆಫ್ರಿಕಲ್ಲಿರೋಂಥವ್ರಿಗೆ ಇದೇ ಕಾನ್ಸೆಪ್ಟ್, ಅವ್ರು ಬೆಳಕಿರ್ತಾರ ಅಂತ ಕೇಳ್ತಾರೆ. ಇದೆಲ್ಲ ಚೀಪ್ ಕ್ವಶನ್ಸ್ ಇದು. ಅಂದ್ರೆ ಅವ್ರ ಮೆಂಟಲ್ ಮೇಕಪ್ ಇದೆಯಲ್ಲ, ಅದು ಅಷ್ಟೇ ಬೆಳೆದಿರೋದು ಪಾಪ ಅಂತ, ಅವ್ರ ಅದ್ರ ಮೇಲೆ ಅವ್ರು ಥಿಂಕ್ ಮಾಡಕ್ ಆಗಲ್ಲ ಅಂತ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಒಂದು ವಿಷಯ, ಏನ್ ವಿಷಯ ತಿಳ್ಕೊಬೇಕು ಅಂದ್ರೆ, ದೇವರು ಭೂಮಿನ ಗುಂಡಕ್ ಮಾಡಿದ್ದಾನೆ, ಎಲೆಪ್ಟಿಕಲ್, ಮತ್ತೆ ಅದ್ರಲ್ಲಿ ಕೆಲವು ಏರಿಯಾಸ್ ಇಟ್ಟಿದ್ದಾನೆ. ಇಂತಿಂತ ಏರಿಯಾಲಿರೋ ಹಿಂಗೆ ಇರ್ತಾರೆ ನೋಡಕ್ಕೆ ಅಂತ. ಅದು ಯಾಕದು ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಇವಾಗ ಸೌತ್ ಆಫ್ರಿಕನ್ಸ್ ಬಂದು ಸ್ವಲ್ಪ ಕಪ್ಪಗಿರ್ತಾರೆ, ಆಫ್ರಿಕನ್ಸ್ ಅಂತ ತಗೊಳ್ಳಿ ನೀವು. ಇನ್ನು ಅಮೇರಿಕನ್ಸ್ ಬಂದು ಸ್ವಲ್ಪ ಬೆಳ್ಳಿಕೆ, ಅವ್ರ ಬಿಳಿಪೆ ಬೇರೆ, ನಮ್ಮ ಇಂಡಿಯನ್ಸ್ ಬಿಳಿಪೆ ಬೇರೆ, ಅದೊಂಥರ ಇರುತ್ತೆ. ಇನ್ ಕೆಲವರು ಟ್ಯಾನ್ ಕಾಂಪ್ಲೆಕ್ಷನ್ ಇರ್ತಾರೆ. ಈ ರೀತಿಯಲ್ಲಿ ಇವಾಗ ನನಗೆ ಒಂದು ಕಾಂಬಿನೇಷನ್ ಇದೆ, ನಾನು ಬೆಳ್ಳಕ್ಕಿದ್ದೀನಿ ಅಂತ ಇಟ್ಕೊಳ್ಳಿ. ಇದೇ ತರ ಕಾಂಬಿನೇಷನ್ ಸೌತ್ ಆಫ್ರಿಕಲ್ಲಿ ಯಾರೋ ಒಬ್ಬರಿಗೆ ಇದೆ ಅಂತ ಇಟ್ಕೊಳ್ಳಿ. ಅವ್ರು ನನ್ನಷ್ಟು ಬೆಳ್ಳಕ್ಕಿರಕ್ ಆಗಲ್ಲ. ಯಾತಕ್ಕೆಂದ್ರೆ ಅವ್ರ ಕಂಟ್ರಿದು ವೆದರ್ ಕಂಡೀಷನ್ಸ್ ಇರುತ್ತಲ್ಲ, ಮತ್ತೆ ಸ್ಟಾಕ್, ಅವ್ರ ಸ್ಟಾಕ್ ಇರುತ್ತಲ್ಲ, ಅದು ಬೇರೆ. ಬಟ್ ಅವ್ರ ಗ್ರೂಪ್ ಏನಿರುತ್ತೆ, ಅವರಲ್ಲಿ ದೇ ಆರ್ ಬೆಟರ್ ಲುಕಿಂಗು, ಆತರ. ಸೊ ಆತರ ಜನರಿಗೆ ಅವಹೇಳನೆ ಮಾಡೋದು ಸ್ವಲ್ಪ ಯೋಚನೆ ಮಾಡಿ ಅವಹೇಳನೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಜ ಗುರುಜಿ, ಯಾಕೆಂದ್ರೆ ಈಗ ಜ್ಞಾನವನ್ನಂಥದ್ದು ಬಹಳ ವಿಶಾಲವಾದದ್ದು, ಒಂದು ಸಮುದ್ರಕ್ಕಿಂತ ದೊಡ್ಡದು ಜ್ಞಾನ. ಆ ಜ್ಞಾನಕ್ಕೆ ನಾವು ಹೋಗಿ ಪರೀಕ್ಷೆ ಮಾಡ್ತೀವಿ ಅಂದ್ರೆ, ನಾವ್ ಅದನ್ನ ಬಹುಶಃ ಅವರು ಆ ಮಟ್ಟಕ್ಕೆ ತಲುಪೋದಕ್ಕೆ ಆಗದೆ ಇರೋ ಕಾರಣ ಕಾಲೆಳೆಯುವಂತ ಒಂದು ಪ್ರಯತ್ನ ಮಾಡಿ ಆದ್ರೂ ಅವರ ಮಟ್ಟಕ್ಕೆ ತಲುಪೋದು. ಏನ್ ಮಾಡ್ತಾರೆ ಅಂದ್ರೆ, ಈ ಕೈ ಹಿಂಗ್ ನೋಡ್ಕೊಂಡು ಅಯ್ಯೋ ಜಾತಕಾಲ ನಂಬಲ್ಲ ಅಂತಾರೆ. ಜಾತಕಕ್ಕೂ ಕೈಗೂ ಸಂಬಂಧ ಇಲ್ವಲ್ಲ, ಇದು ಪಾಮಿಸ್ಟ್ರಿ, ಇದು ಅದೇ ಬೇರೆ ಆಯ್ತಾ. ಅದೊಂದು. ಆಮೇಲೆ ಕೆಲವರು ಈ ಕೆಲವು ಇಂಟರ್ವ್ಯೂಸ್ ಮಾಡಿದಾಗ ಈ ಕೆಲವು ಕಾಲೇಜ್ ಸ್ಟೂಡೆಂಟ್ಸ್ ನ ಟಾರ್ಗೆಟ್ ಮಾಡ್ತಾರೆ. ಈ ಕಾಲೇಜ್ ಸ್ಟೂಡೆಂಟ್ಸ್ ಕೆಲವರು ಬಹಳ ಓದ್ಕೊಂಡವ್ರು ಇರ್ತಾರೆ, ಕೆಲವರು ಸ್ವಲ್ಪ ಅರ್ಧಂಬರ್ಧ ತಿಳ್ಕೊಂಡವ್ರು ಇರ್ತಾರೆ. ಸೊ ಸ್ಟೂಡೆಂಟ್ಸ್ ಹತ್ರ ಕೇಳುದು, ಲವ್ ಮ್ಯಾರೇಜ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವರು ಲವ್ ಮಾಡ್ತಾ ಇರ್ತಾರೋ, ಮ್ಯಾರೇಜ್ ಏಜ್ ಅಂತ ಬಂದಿರಲ್ಲ, ಇನ್ನು ಅವ್ರ ಒಪಿನಿಯನ್ ಕಟ್ಕೊಂಡು ಏನಾಗಬೇಕಾಗುತ್ತೆ ಅಲ್ವಾ. ಅದಕ್ಕೆ ಸ್ವಲ್ಪ ಅನುಭವ ಹತ್ರ ಕೇಳ್ಬೇಕಾಗತ್ತೆ. ಜ್ಯೋತಿಷನ್ ಅನ್ನೋದಕ್ಕೆ ಅಂತ ಯಾರಾದ್ರೂ ಕಾಯ್ತಾ ಇದ್ರೆ ಹುಡುಕೊಂಡು ಅಂತಾನೇ ಇರ್ತಾರೆ. ಇವಾಗ ಯಾರೋ ಒಬ್ರು ಒಂದ್ಸರ್ತಿ ಪ್ರಶ್ನೆ ಕಳಿಸಿದ್ರು, ಗುಡಿಸ್ಲಿಗೂ ಇರುತ್ತ ವಾಸ್ತು ಅಂತ. ನಾವು ರಸ್ತೆಯಲ್ಲಿ ಏನು ಇಲ್ದೇನೆ ಮಲಗಿದ್ರು ಅದಕ್ಕೂ ವಾಸ್ತು ಇರುತ್ತೆ. ಇವಾಗ ರಸ್ತೆಯಲ್ಲಿ ಯಾರ ಬಡಬಗ್ರು ಇರ್ತಾರೆ ನೋಡಿ, ಎಲ್ಲ ಫುಟ್ಪಾತ್ ಮೇಲೆ ಮಲಗಿರ್ತಾರಲ್ಲ, ಅವ್ರಿಗೂನು ವಾಸ್ತುನೇ. ಆ ಫುಟ್ಪಾತ್ ಎಲ್ಲಿದೆ, ಯಾವ ಮೂಲೆಯಲ್ಲಿದೆ ಅಂತ, ಅದೂ ವಾಸ್ತು ಅಂತಾನೆ ಬರುತ್ತೆ. ಎಲ್ಲದಕ್ಕೂ ನಾವು ಎಕ್ಸ್ಪ್ಲನೇಷನ್ಸ್ ಕೊಡ್ಬೋದು. ಸೊ ಅದಕ್ಕೆ ಈ ಕೆಲವು ಕಾಂಬಿನೇಷನ್ಸ್ ಇದ್ದಾಗ, ಈಗ ಸದ್ಯಕ್ಕೆ ಏನೋ ನಾವು ನಮ್ಮ ದೇಶದಲ್ಲಿದ್ದೀವಿ, ನಮ್ಮ ದೇಶಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ನಾನು ಪ್ರಪಂಚದ ಪೂರ್ತಿ ಮಾತಾಡಕ್ಕೆ ಎಷ್ಟೊಂದು 10,000 ವರ್ಷ ಬೇಕೆ ನಮ್ಮೆಲ್ಲ. ಆದ್ರೂ ಗುರುಜಿ, ಪಾಶ್ಚಾತ್ಯ ದೇಶದವರು ಕೂಡ ಈಗ ನಮ್ಮನ್ನ ಅವರು ನೋಡ್ಕೊಂಡು ನಮ್ಮ ಇದನ್ನ ಫಾಲೋ ಮಾಡುವಂತ ನಿಟ್ಟಿನಲ್ಲಿದ್ದಾರೆ. ಸೊ ಅವರಿಗೆಲ್ಲ ಇವ್ರೇನು ಉತ್ತರ ಕೊಡ್ತಾರ ಅವಾಗ? ಈಗ ನನ್ನ ಹತ್ರ ಎಷ್ಟೋ ಫಾರಿನ್ ಕ್ಲೈಂಟ್ಸ್ ಬರ್ತಾರೆ, ಬೇರೆ ಬೇರೆ ಧರ್ಮದವ್ರು ಬರ್ತಾರೆ, ಎಲ್ಲ ಬರ್ತಾರೆ. ಅವ್ರು ಬಹಳ ಇಂಪ್ರೆಸಿವ್ ಆಗಿ ಸಂತೋಷ ಪಟ್ಕೊಂಡು ಹೋಗ್ತಾರೆ. ಮತ್ತೆ ಕೆಲವರು ಫಾರಿನರ್ಸ್ ಅಂದ್ರು ನಮಗಿಂತ ಚೆನ್ನಾಗಿ ಮಂತ್ರ ಉಚ್ಚಾರಣೆ ಮಾಡೋರು ನಂತರ ಬರೋರು ಇದ್ದಾರೆ. ಹೌದು, ಈಗ ಫಾರಿನಲ್ಲೆಲ್ಲ ಶಾಲೆಗಳಲ್ಲೆಲ್ಲ ಈ ಮಂತ್ರಗಳನ್ನ ಒಂದು ರೀತಿ ಟ್ರೆಂಡ್ ಮಾಡ್ಕೊಂಡಿದ್ದಾರೆ. ಮಕ್ಕಳೆಲ್ಲ ನಮ್ಮ ಮಂತ್ರಗಳನ್ನ ಹೇಳೋದು ನೋಡಿ ಎಷ್ಟು ಹೆಮ್ಮೆ ನಮಗಾಗಬೇಕು. ಯಾವಾಗ್ಲೂ ನಾವ್ ಯಾವ್ದಾದ್ರು ಒಂದು ಕಾಮೆಂಟ್ ಮಾಡ್ಬೇಕು ಅಂದ್ರೆ ಒಳ್ಳೇದಿದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ,
ಬರೀ ಕೆಟ್ಟದ್ದೇ ಕಾಮೆಂಟ್ ಮಾಡ್ತಾ ಇದ್ರೆ ನಮ್ಮ ಮನಸ್ಸಿನ ಸ್ಥಿತಿ ಆಗಿದೆ ಅಂತ ನಾವು ನಾಚಿಕೆ ಪಡ್ಕೋಬೇಕಾಗತ್ತೆ. ಬೈಯೋರ್ಗೆ ಅದಕ್ಕೆ ಬೈಯೋರ್ಗೆಲ್ಲ ಉತ್ತರ ಕೊಡಕ್ ಹೋಗೋದಿಲ್ಲ, ಅದು ಅವ್ರವ್ರ ಇಷ್ಟ ಅಂತ. ಇವಾಗ ಕಾಂಬಿನೇಷನ್ ಬಗ್ಗೆ ಮಾತಾಡಿದಾಗ ಜನರಲ್ ಆಗಿ ನೋಡಿ ಎಷ್ಟು ಒಂಥರ ಆ ದೇವ್ರೊಂದು ಮ್ಯಾಪ್ ತರ ಬರೆದು ಬಿಟ್ಟಿರ್ತಾನೆ ಅಂತ. ಇವಾಗ ಈ ಗ್ರಹ ಇಲ್ಲಿದ್ರೆ ಈ ರೀತಿಯಲ್ಲಿ ಆಗತ್ತೆ ಅಂತ ಕೆಲವು ಕಾಂಬಿನೇಷನ್ಸ್ ಇರುತ್ತೆ ನೋಡಿ. ಈಗ ಉದಾಹರಣೆಗೆ ಯಾರಾದ್ರೂ ಒಂದು ಪರ್ಟಿಕ್ಯುಲರ್ ಲಗ್ನದಲ್ಲಿ ಹುಟ್ಟಿದ್ರೆ, ಈಗ ಮೇಷ ಲಗ್ನನೋ ವೃಷಭ ಲಗ್ನನೋ ಮಿಥುನ ಲಗ್ನ ಹುಟ್ಟಿದ್ರೆ, ಎರಡನೇ ಮನೇಲಿ ಕುಜ ಮತ್ತೆ ರಾಹು ಇದ್ರೆ ಸಾಧಾರಣವಾಗಿ ಅವರು ಸಾಧಾರಣವಾಗಿ ಅತಿ ಚಿಕ್ಕ ವಯಸ್ಸಲ್ಲೇ ಹಲ್ ಕಟ್ಸ್ಕೊಂಡ್ಬಿಡ್ತಾರೆ. ಅವರು ಎರಡನೇ ಮನೆ ಬಂದು ವಾಕ್ಸ್ಥಾನ ಅಂತ ಹೇಳ್ತೀವಿ, ಹಲ್ ಕಟ್ಸ್ಕೊಂಡ್ಬಿಡ್ತಾರೆ. ರಾಹು ಸಾಧಾರಣವಾಗಿ ಎರಡನೇ ಮನೇಲಿ ಇದ್ರೆ ಅವ್ರ ಗಮ್ಸ್ ಬೇಕಾಗಿ ಹಲ್ಗಳು ಬೇಗ ಉದುರೋಗ್ಬಿಡುತ್ತೆ ಅವ್ರಿಗೆ. ಆಮೇಲೆ ಅವರು ಜನರಲ್ ಆಗಿ ಹಲ್ಲು ಕಟ್ಸ್ಕೊಳ್ಳಿಲ್ಲ ಅಂದ್ರೂ ಅವ್ರ ಹಲ್ಲಲ್ಲಿ ಬಹಳ ವೀಕ್ನೆಸ್ ಇರುತ್ತೆ. ಅವ್ರು ಸರಿಯಾಗಿ ಅಗಿಯಕ್ಕಾಗಲ್ಲ, ಚಕ್ಲಿ ಕೊಡ್ಬಾಳೆ ತಿನ್ನಕ್ಕಾಗಲ್ಲ, ಬರೀ ಬಾಳೆಹಣ್ಣು ತಿನ್ಬೇಕು ಆ ರೀತಿಯಲ್ಲಿ. ಇನ್ನ ಆ ಜಾತಕದಲ್ಲಿ ನೋಡಿ ಯಾವುದೇ ಇಲ್ಲ ಎರಡನೇ ಮನೆಯಲ್ಲಿ ರಾಹು ಕುಜ ಮತ್ತೆ ಶನಿ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗತ್ತೆ ಅಂದ್ರೆ ಅವ್ರ ಬಾಯಿ ಒಂದು ಈ ಕಡೆ ಡೆಂಚರ್ ಪ್ರಾಬ್ಲಮ್ಸ್ ಇರುತ್ತೆ, ಗಮ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, ಜೊತೆಯಲ್ಲಿ ಅವ್ರು ಆಡುವಂತ ಮಾತುಗಳಿರುತ್ತಲ್ಲ ಅದು ಬಹಳ ಶುದ್ಧವಾಗಿರುತ್ತೆ. ಎಷ್ಟು ಶುದ್ಧವಾಗಿ ಅಂದ್ರೆ ಅದು ಕೇಳಿಸ್ಕೊಳಕ್ಕಾಗಲ್ಲ. ಆತರ ಹೇಳ್ತಿದ್ರ? ಸರಿ ಸರಿ. ಅಂದ್ರೆ ನಿಜವಾದ ಕೆಟ್ಟ ಸಂಸ್ಕೃತ ಕೆಲವ್ರ ಬಾಯಲ್ಲಿ ಬರ್ತಾ ಇರುತ್ತೆ. ಹೌದು ಹೌದು. ಅವ್ರಿಗೆ ನಾರ್ಮಲ್ ಆಗಿ ಮಾತಾಡಕ್ ಆಗಲ್ಲ. ಹೌದು. ಏನಾದ್ರೂ ಒಂದು ಕೆಟ್ಟದ್ದು ಕೆಟ್ಟ ಮಾತಾಡ್ತಾ ಇರ್ತಾರಲ್ಲ. ಇವಾಗ ನಮ್ಮ ಕ್ಲೈಂಟ್ಸೇ ಬರ್ತಾರೆ ಬಹಳ ಜನ. ಮಕ್ಕಳು ಬಂದ್ಬಿಟ್ಟು ನನಗೆ ಹೇಳ್ತಾರೆ, ನಮ್ಮ ತಂದೆಯವ್ರು ಬಂದ್ಬಿಟ್ಟು, ಸರ್ ಅವ್ರ ಪಕ್ಕದಲ್ಲಿ ನಿಂತ್ಕೊಳಕ್ಕಾಗಲ್ಲ, ಬೆಳಗ್ಗೆ ಶುರು ಮಾಡಿದ್ರೆ ರಾತ್ರಿವರೆಗೆ ಬರೀ ಕೆಟ್ಟ ಮಾತುಗಳೇ ಬರೋದು ಅವ್ರ ಬಾಯಲ್ಲಿ, ಏನು ಮಾತಾಡ್ತಂತ ಅವ್ರಿಗೂ ಅರ್ಥವಾಗಲ್ಲ, ನಮಗೂ ಅರ್ಥವಾಗಲ್ಲ. ಸೊ ಅಂಥದ್ದೆಲ್ಲ ಈ ತರ ಶನಿ ರಾಹು ಕುಜ ಅಲ್ಲಿ ಇರ್ತಾರೆ. ಇನ್ನ ಸೂರ್ಯ ಮತ್ತೆ ಶನಿ ಜೊತೆಯಲ್ಲಿದ್ರೆ ಸಾಧಾರಣವಾಗಿ ಸೂರ್ಯನ್ಗೆ ಆತ್ಮಕಾರಕ ಅಂತೀವಿ. ಆತ್ಮ ಅಂದ್ರೆ ಇನ್ನರ್ ಹಾರ್ಟ್ ಅಂತ. ಎಕ್ಸ್ಟರ್ನಲ್ ಹಾರ್ಟ್ ಸೂರ್ಯನೇ ತೋರಿಸೋದು. ಹೃದ್ರೋಗ ಮಮ ಸೂರ್ಯ ಅಂತ ಹೇಳ್ತೀವಿ. ಮತ್ತೆ ಚಕ್ಷು ಸೂರ್ಯ ಅಜಾಯತ ಅಂತ ಹೇಳ್ತೀವಿ. ನಾನು ಬಹಳ ಸ್ಪಷ್ಟವಾಗಿ ಕೆಲವು ಕಡೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ. ಸೂರ್ಯನಿಗೂ ಶನಿಗೆ ಯಾವುದೇ ರೀತಿಯಲ್ಲಿ ಸಂಬಂಧ ಇದ್ರೆ, ಫಾರ್ ಎಕ್ಸಾಂಪಲ್ ಸಿಂಹದಲ್ಲಿ ಶನಿ ಇದ್ರೆ ಯಾವುದೋ ಒಂದು ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಹಾರ್ಟ್ ರಿಲೇಟೆಡ್ ಇಶ್ಯೂ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೂರ್ಯನಿಗೂ ಶನಿಗೂ ಡೈರೆಕ್ಟ್ ಸಂಬಂಧ ಇದ್ರೆ, ಸೂರ್ಯ ಮತ್ತೆ ಶನಿ ಯಾವುದೇ ಜಾತಕದಲ್ಲಿ ಒಟ್ಟಿಗೆ ಇದ್ರೆ ಅವ್ರು ಚಿಕ್ಕ ವಯಸ್ಸಲ್ಲೇ ಸ್ಟೆಂಟ್ ಹಾಕ್ಸ್ಕೊಳ್ಳೋದು ಡೆಫಿನೆಟ್. ಅಂದ್ರೆ ಹಾರ್ಟ್ ಬೀಟ್ ಸರಿಯಾಗಿರೋದಿಲ್ಲ. ಸೂರ್ಯನು ಕುಜಾನು ಜೊತೆಯಲ್ಲಿದ್ರೆ, ಅಂದ್ರೆ ಜೊತೆಯಲ್ಲಿ ನಾನು ಹೇಳಿದವಾಗ ಇವಾಗ ಒಂದು ರಾಶಿಯಲ್ಲಿ 30 ಡಿಗ್ರಿ ಇರುತ್ತೆ. ಈಗ ಸೂರ್ಯ 5 ಡಿಗ್ರಿಲಿದ್ದು ಇವಾಗ ಶನಿ ಬಂದು 27 ಡಿಗ್ರಿಲಿದ್ರೆ ಅದರ ಎಫೆಕ್ಟ್ ಕಮ್ಮಿ. ನಾವ್ ಯಾವಾಗ್ಲೂ 3 to 4 ಡಿಗ್ರೀಸ್ 5 ಡಿಗ್ರೀಸ್ ಗ್ಯಾಪ್ ಅಲ್ಲಿ ಅಂತ. ಈಗ ಸೂರ್ಯ ಬಂದ್ಬಿಟ್ಟು 3 ಡಿಗ್ರಿಲಿದ್ದು ಶನಿ ಬಂದ್ಬಿಟ್ಟು 4 ಡಿಗ್ರಿಲಿದ್ರೆ ಅವಾಗ ಹಾರ್ಟ್ ರಿಲೇಟೆಡ್ ಇಶ್ಯೂಸ್, ಪ್ಯಾಲ್ಪಿಟೇಷನ್ ಬರುತ್ತೆ ಅವ್ರಿಗೆ, ಹಾರ್ಟ್ ಬೀಟ್ ಫಾಸ್ಟ್ ಆಗಿ ಹೊಡ್ಕೊಳ್ಳೋದು ಶುರು ಆಗುತ್ತೆ. ಮತ್ತೆ ಬಹಳ ಸಿಂಪಲ್ ಆಗಿ ಇದು ನಾನು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿರುವಂತ ಸ್ನೇಹಿತರು ಯಾರಿದ್ದಾರೆ ದಯವಿಟ್ಟು ಇದೆಲ್ಲ ತಿಳ್ಕೊಳ್ಳಿ. ಅವಾಗ ನಿಮ್ಗೆ ಮೆಡಿಕಲ್ ಡಯಾಗ್ನೋಸಿಸ್, ಇವಾಗ MRI CT ಸ್ಕ್ಯಾನ್ ಎಲ್ಲ ಮಾಡ್ತಾರೆ ನೋಡಿ, ಅದು ಮಾಡ್ಕೊಳ್ಳಿ. ಇದು ಇಂಟರ್ನಲ್ ಸ್ಕ್ಯಾನಿಂಗ್ ಫ್ರಮ್ ದ ಬ್ರೈನ್ ಸ್ವಲ್ಪ ನಮಗೆ ಮಾಹಿತಿ ಕೊಡುತ್ತೆ. ಅವಾಗ ಏನ್ ಮಾಡೋದು ಅಂದ್ರೆ ಕೊನೆಗೆ ಈ ತರ ಕಾಮಿಸ್ ಇದ್ದಾಗ ಕೆಲವ್ರು ಕೇಳ್ತಾರೆ, ಹಂಗಾರೆ ನಾವೇನೋ ಮಾಡೋಕ್ಕಲ್ಲ, ಸಫರ್ ಮಾಡ್ಲೇಬೇಕಾ, ಇವು ಕುಜ ರಾಹು ಎಲ್ಲ ಇದ್ರೆ ಡೆಂಚರ್ ಕಟ್ಸ್ಕೊಳ್ಳೇಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ಪರಿಹಾರಗಳು ಇದೆ, ಕೆಲವುದಕ್ಕೆ ಪರಿಹಾರಗಳು ಖಂಡಿತ ಇರುತ್ತೆ. ಸೊ ಅದು ಹೇಗೆ ವರ್ಕ್ ಆಗತ್ತೆ ಅಂತ ಅದ್ರ ಬಗ್ಗೆನೂ ಹೇಳ್ತೀನಿ. ಇವ್ರುಗಳ ಹೇಳ್ತಾ ಇದ್ರಿ ಅದಕ್ಕೇನು ಪರಿಹಾರವೇ ಇಲ್ವೇ ಅಂದ್ರೆ ಕೆಲವೊಮ್ಮೆ ತಕ್ಕ ಮಟ್ಟಕ್ಕೆ ಅದಕ್ಕೂ ಪರಿಹಾರಗಳು ಇರುತ್ತೆ ಅಂತ ಹೇಳಿದ್ರೆ ಏನ್ ಪರಿಹಾರ? ನೋಡಿ, ನಮ್ಮಲ್ಲಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಸಾಧಾರಣವಾಗಿ ಮಣಿ ಮಂತ್ರ ಔಷಧ ಅಂತ ಹೇಳ್ತಾರೆ. ಔಷಧ ಅಂದ್ರೆ ನೀವು ಆಲೋಪತಿ ಮೆಡಿಸನ್ ಮತ್ತೊಂದು ಮೆಡಿಸನ್ ಗೊತ್ತಲ್ಲ, ಔಷಧ ಅಂದ್ರೆ ಮೆಡಿಸನ್ ಅಂತ ಅಷ್ಟು ತಗೊಳ್ತೀವಿ ನಾವು. ಹಿಂದಿನ ಕಾಲದಲ್ಲಿ ಆ ಕಾಲದಲ್ಲಿ ಇದ್ದಿದ್ದು ಯಾವುದು ಆಯುರ್ವೇದ ಅಂತ. ಬಟ್ ಈಗ್ಲೂ ಆಯುರ್ವೇದ ಎಲ್ಲ ಬಹಳ ಎಲ್ಲ ಮಿಕ್ಸ್ ಮಾಡಿ ಏನಾದ್ರು ಶುರು ಮಾಡ್ಕೊಂಡ್ಬಿಟ್ಟಿದ್ರೆ ಎಷ್ಟೋ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅಲ್ಲಿ ಲೆಡ್ ಕಂಟೆಂಟ್ಸ್ ಇರುತ್ತೆ ಅಂತ ಕೆಲವು ಕಡೆ ಹೇಳ್ತಾ ಇರ್ತಾರೆ. ಮತ್ತೆ ಮಂತ್ರ ಮತ್ತೆ ಮಣಿ ಅಂತ ಹೇಳ್ತೀವಿ. ಮಣಿಗಳಿಗೆ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ, ಅಂದ್ರೆ ಹರಳುಗಳಿಗೆ. ಬಟ್ ಹರಳನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅಂತ ಅದನ್ನು ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಫ್ರೋಸನ್ ಶೋಲ್ಡರ್ ಇರುತ್ತೆ ಅಂತ ಇಟ್ಕೊಳ್ಳಿ, ಕೈ ಹಿಂಗೆ ಎತ್ತಕ್ಕಾಗಲ್ವಲ್ಲ ಕೆಲವರಿಗೆ. ಆರ್ ಈ ಏರಿಯಲ್ಲಿ ಡೆಂಟಲ್ ಪ್ರಾಬ್ಲಮ್ಸ್ ಇರುತ್ತೆ, ಅಂದ್ರೆ ಅದಕ್ಕೆಲ್ಲ ಫ್ರೋಸನ್ ಶೋಲ್ಡರ್ಗೆ ಡೆಂಟಲ್ ಪ್ರಾಬ್ಲಮ್ಸ್ಗೆಲ್ಲ ಕುಜ ಅಧಿಪತಿ ಆಗ್ತಾನೆ. ಅವನಿಗೇನಾದ್ರೂ ದೋಷ ಇದ್ರೆ ಸಾಧಾರಣವಾಗಿ ಮಸಲ್ಲು, ಬೋನ್ ಲಿಗಮೆಂಟ್ಸು ಮತ್ತೆ ಎನಾಮಲ್ಲು ಇದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬಂದೇ ಬರುತ್ತೆ. ಆ ಕುಜನ್ನ ಬಲಪಡಿಸ್ಕೋಬೇಕು. ಆ ಕುಜನ್ ಬಲಪಡಿಸ್ಬೇಕು ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಪೂರ್ವಿಕರು ಸಿಂಪಲ್ ಆಗಿರೋ ಪರಿಹಾರಗಳು ಕೊಡ್ತಾರೆ. ನಾನು ಜನರಲ್ ಆಗಿ ಏನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಅವ್ರ ಪ್ರಯತ್ನ ಪಟ್ಟು ನೋಡ್ಲಿ, ಖಂಡಿತವಾಗಿ ಅವ್ರಿಗೆ ಅಂದ್ರೂ ರಿಲೀಫ್ ಸಿಕ್ಕೇ ಸಿಗತ್ತೆ. ಸ್ವಲ್ಪ ದಪ್ಪಕ್ಕಿರುವಂತ ಇವಾಗ ಜಪ್ಮಾಲೆಗಳು ಬರುತ್ತೆ ನೋಡಿ, ಆತರ ದಪ್ಪಕ್ಕಿರುವಂತ ಕೆಂಪು ಹೋಳುಗಳು
ಅಲ್ಲಿ ಯಾವಾಗಲೂ ಒಂದು ನಂಬರ್ ಇರುತ್ತೆ, ಮಿನಿಮಮ್ 54 ಓಕೆ ಅಥವಾ 27 ಅಂತ. ಕಾಂಪ್ಲಿಕೇಶನ್ ಜಾಸ್ತಿ ಇದ್ರೆ 54 ರೆಡ್ ಕೋರಲ್ಸ್ ಅಂತ, ಕೆಂಪು ಹವಳನ. ಓಕೆ ಅದನ್ನ ಮಣಿ ಮಾಡಿಕೊಂಡು ಯಾವಾಗಲೂ ಯಾವುದೇ ನೀವು ಜಪಾಲೆ ಮಾಡಿದ್ರು ಅದಕ್ಕೆ ತುದಿಯಲ್ಲಿ ಒಂದು ಸೆಂಟರ್ ಇರುತ್ತೆ ನೋಡಿ, ಆ ಸೆಂಟ್ರಿಗೆ ನಾವೊಂದು ಮಣಿ ಹಾಕ್ತೀವಿ. ಮಣಿ ಅಂದ್ರೆ ಒಂದು ರುದ್ರಾಕ್ಷಿ ಹಾಕ್ತೀವಿ. ಇವಾಗ ನೀವು ಕೆಂಪು ಹವಳದ್ ಮಾಡ್ಕೊಂಡ್ರೆ ಷಣ್ಮುಖಿ ಅಂತ ಬರುತ್ತಲ್ಲ ರುದ್ರಾಕ್ಷಿ, ಅದನ್ನ ಪೋಣಿಸ್ತೀವಿ. ಅದನ್ನ ಅದು ಮೇರು ಅಂತ ಹೇಳ್ತೀವಿ ಅದಕ್ಕೆ. ಅಂತದನ್ನ ಕತ್ತಕ್ ಧರಿಸ್ಕೊಳ್ಳಿ ಅಂತ ಹೇಳ್ತೀವಿ. ಕತ್ತಕ್ ಧರಿಸ್ಕೊಂಡು ಏನ್ ಮಾಡ್ಬೇಕು, ಬೆಳಗ್ಗೆ ಸ್ನಾನ ಆದ್ಮೇಲೆ ರಾತ್ರಿ ಊಟಕ್ಕೆ ಮುಂಚಿತ ಕೈಕಾಲು ತುಳ್ಕೊಂಡ್ಬಿಟ್ಟು ಉತ್ತರಾಭಿಮುಖ ಮಾಡಿಕೊಂಡು ಕುಜನ ಮಂತ್ರಗಳು, ಈ ಕುಜದ ಮಂತ್ರ ಏನ್ ಬರುತ್ತೆ, ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಶ ಮಂಗಳಂ ಪ್ರಣಮಾಮ್ಯಹಂ ಅಂತ ಆ ಮಂತ್ರವನ್ನ ಅದರಲ್ಲಿ 10 ಮಾಲೆ 10 ಮಾಲೆ, ಒಂದಕ್ಕೆ ಒಂದು ಮಾಲೆ ಅಂತೀವಿ 54ಕ್ಕೆ. 10 ಮಾಲೆ ಅಂದ್ರೆ 540 ಬಾರಿ ಆಗುತ್ತೆ. 540 ಬಾರಿಗೆ ಎಷ್ಟು, ಒಂದು 12 to 15 17 ಮಿನಿಟ್ಸ್ ಆಗ್ಬೋದು. ಟ್ರೀಟ್ಮೆಂಟ್ ಹೋದಾಗ ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ, ಸೊ ಆ ರೀತಿಯಲ್ಲಿ ಆ ಮಂತ್ರವನ್ನ ಮಾಡ್ತಾ ಬಂದ್ರೆ ಅದು ಬಹಳ ಕೇಸಸ್ ಅಲ್ಲಿ ಒಂದು 6 months ಅಲ್ಲಿ ಅದೆಲ್ಲ ವೈಬ್ಸ್, ಅದು ಮತ್ತೆ ಹರಳುಗಳೆಲ್ಲನೂ ಕೆಲವು ಸ್ಟ್ರೆಂಗ್ತ್ ಇರುತ್ತೆ, ಎನರ್ಜೀಸ್ ಅಂತ. ಅದು ಸರ್ ಮಾಡ್ಬಿಟ್ಟು ಫ್ರೋಜನ್ ಶೋಲ್ಡರ್ಗೆ ಈಗ ಒಂಥರ ಫಿಸಿಯೋಥೆರಪಿ ತರ ಅದೇನೋ ಮಾಡ್ಬಿಟ್ಟು ತಕ್ಕಮಟ್ಟಿಗೆ ರಿಲೀಫ್ ಬರುತ್ತೆ. ಮತ್ತೆ ಇದಕ್ಕೆ ಡೆಂಟಲ್ ಪ್ರಾಬ್ಲಮ್ಸ್ ಏನ್ ಸಂಬಂಧ ಇರುತ್ತೋ ಆ ಮೂಲ ಏನಿರುತ್ತೆ, ಆ ಡೆಂಟಲ್ ಎನಾಮಲ್ ಅಥವಾ ಗಮ್ಸ್ ನ ಸ್ಟ್ರೆಂಗ್ತನ್ ಮಾಡುತ್ತದು. ಇವಾಗ ಒಂದ್ಸರ್ತಿ ಒಂದ್ ಕಡೆ ನಾವು ಮಾಧ್ಯಮದಲ್ಲಿ ನೋಡಿದ್ವಿ, ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಯಾವ್ದೋ ಒಂದು ಹಳ್ಳಿಯಲ್ಲಿ ಒಬ್ರು ಆತ ಬಂದ್ಬಿಟ್ಟು ಇಂಡಿಯನ್ ಅಲ್ಲ, ಅಮೇರಿಕನ್ ಯಾರೋ ಒಬ್ಬ, ಆತನಿಗೆ 57-60 ವರ್ಷ ವಯಸ್ಸು. ಅವನು ಊಟ ಮಾಡಿ 20 ವರ್ಷ ಆಯ್ತಂತ, ನೀರು ಕುಡ್ದಿಲ್ವಂತೆ, ನೋ ವಾಟರ್ ನೋ ಫುಡ್, ಓಡಾಡ್ಕೊಂಡಿದ್ದಾನ ಅವನು. ಅದಕ್ಕೆ ಮೆಡಿಕಲ್ ಆಗಿ ಏನ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಈಗ ಯಾರ ಬರ್ಬೇಕು ಬೀಳ್ಬೇಕು ಅಂತ ತಾನೆ ಹೇಳೋದು. ಸೊ ಅದಕ್ಕೆ ಮೆಡಿಕಲ್ ಎಕ್ಸ್ಪ್ಲನೇಷನ್ ಏನು ಗೊತ್ತಿಲ್ಲ. ಪ್ರತಿಷ್ಠಿತ ಮಾಧ್ಯಮದಲ್ಲೇ ನಾನೀಗ ಒಂದು 2-3 ತಿಂಗಳಿಂದ ನೋಡಿರೋದು. ಅದು ಯಾವ ಮಾಧ್ಯಮ ಅಂತ ಬೇಕಾದ್ರೆ ಚೆಕ್ ಮಾಡಿ ಹೇಳ್ತೀನಿ, ನೆಸಿಟಿ ಇದ್ರೆ. ಅದರಲ್ಲಿ ಆತನಿಗೆ 57-58 ವರ್ಷ, ನೋ ಫುಡ್ ನೋ ವಾಟರ್, ಓಡಾಡ್ಕೊಂಡಿದ್ದಾನ ಅವನು. ಅವನು ಕೇಳಿದ್ರೆ ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಹೆಲ್ತ್ ಅಂದ್ರೆ ಕಾಸ್ಮಾಸ್ ಅಂತಾನೆ. ಅಲ್ಲಿಂದ ಎನರ್ಜಿ ಡ್ರಾ ಮಾಡ್ತೀನಿ ಅಂತ ಅದನ್ನ ಮೆಡಿಟೇಷನ್ ಮಾಡ್ತಾನಂತೆ. ಹಾಗೆ ಇವಾಗ ಅದಕ್ಕೆ ಹೇಳೋದು ಯಾವಾಗಲೂ ಓಜಸ್ ಶಕ್ತಿ ಅಂತ ಒಂದು ಬಿಲ್ಡ್ ಮಾಡ್ಕೋಬೇಕು ನಾವು ಅಂತ. ಇವಾಗ ನಾವು ಸಾಧಾರಣವಾಗಿರೋ ಮನುಷ್ಯ ಅದು ಬಿಲ್ಡ್ ಮಾಡ್ಕೊಳಕ್ ಆಗೋದಿಲ್ಲ, ಅದು ಬಹಳ ಟೈಮ್ ಹಿಡಿತದೆ. ಅದಕ್ಕೆ ಇದನ್ನ ಇವಾಗ ಡೆಂಟಲ್ ಪ್ರಾಬ್ಲಮ್ಸ್, ಅದೇ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ. ಇವಾಗ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ಗೆ ರೀಸನ್ ಏನು ಅಂದ್ರೆ ಜ್ಯೋತಿಷದ ಪ್ರಕಾರ ಕುಜೇಂದು ಹೇತು ಪ್ರತಿಮಾಸ ಮಾರ್ತವಂ ಅಂತ ಹೇಳಿದ್ರು. ಅಂದ್ರೆ ಕುಜ ಅಂದ್ರೆ ಕುಜ ಮಂಗಳ, ಇಂದು ಅಂದ್ರೆ ಚಂದ್ರ, ಅವರಿಬ್ರು ಕೆಲವು ಸ್ಥಾನಗಳಲ್ಲಿ ಬಂದಾಗ ವುಮನ್ ಮೆನ್ಸ್ಟ್ರೇಟ್ಸ್ ಅಂತ. ಆ ಟೈಮಲ್ಲಿ ಕೆಲವ್ರಿಗೆ ಹೆವಿ ಬ್ಲೀಡಿಂಗ್ ಇರುತ್ತೆ, ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಬಹಳ ಜಾಸ್ತಿ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರುತ್ತೆ, ಪೀರಿಯಡ್ ಫ್ಲಕ್ಚುಯೇಷನ್ಸ್ ಇರುತ್ತೆ, PMI ಇರುತ್ತೆ, ಪಿ ಮೆನ್ಸ್ಟ್ರಲ್ ಇರಿಟಬಿಲಿಟಿ ಅಂತ ಇರುತ್ತೆ, ಏನೇನೋ ಇರುತ್ತೆ. ಅದು ಅವ್ರು ಡಾಕ್ಟರ್ ಹತ್ರ ಮಾಡಿಸ್ಕೊಳ್ಳಿ ಅವ್ರ ಇಷ್ಟ. ನಾನು ಡಾಕ್ಟರ್ ಹತ್ರ ಹೋಗ್ಬೇಡಿ ಅಂತ ಖಂಡಿತವಾಗಿ ಯಾರಿಗೂ ಹೇಳಲ್ಲ, ಸರಿಯಾಗಿರೋ ಡಾಕ್ಟರ್ ಹತ್ರ ಹೋಗಿ ಅಂತ ಹೇಳಿ. ಅಂತವ್ರು ಈ ಮಾಲೆಯನ್ನ ಈಗ ಕೆಂಪು ಹೊಡೆದು ಇದು ಕೂಡ ಮಾಡ್ಕೊಳ್ತಾ ಹೋದ್ರೆ ಅವ್ರಿಗೆ ರಿಸಲ್ಟ್ ಇನ್ನೂ ಬರುತ್ತೆ. ಬಟ್ ನಾನು ಬಹಳ ಕೇಸಸ್ ನೋಡಿದಾಗ ಎಷ್ಟೋ ಸರ್ತಿ ಬರೀ ಜೆಮ್ ಸ್ಟೋನ್ಸ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಾಗ ಮತ್ತೆ ಮಂತ್ರ ಉಚ್ಚಾರಣೆಗಳು ಬಂದಾಗ ಅದು ಖಂಡಿತವಾಗಿ ಫಲ ಬಂದೇ ಬರುತ್ತೆ. ಆ ಸೈಕಲ್ಸ್ ಅಂತ ಏನೇನಿರುತ್ತೆ ಅದು ಇಂಬ್ಯಾಲೆನ್ಸಸ್ ಬ್ಯಾಲೆನ್ಸ್ ಔಟ್ ಆಗುತ್ತೆ. ಸೊ ನಾವೇನ್ ನೋಡ್ಬೇಕು ಅಂದ್ರೆ ಜಾತಕ ನೋಡಿದಾಗ ಫಸ್ಟ್ ಏನ್ ದೋಷ ಇದೆ ಅಂತ ನೋಡ್ಕೋಬೇಕು, ಆಮೇಲೆ ಅದು ಮಿನಿಮೈಸ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ನೋಡ್ಬೇಕು. ಬಟ್ ಅಪರೂಪಕ್ಕೆ ಒಂದು 4 ಕೇಸಸ್ ಅಲ್ಲಿ ಆ ದೋಷಗಳು ಬಹಳ ಬಹಳ ಸ್ಟ್ರಾಂಗ್ ಆಗಿದ್ರೆ ಅವಾಗ ಹಣೆ ಬರ ಬಹಳ ಕೆಟ್ಟೋಗಿದೆ ಅಂತ ಅನ್ಕೋಬೇಕಾಗತ್ತೆ. ಬಟ್ ಎಷ್ಟೇ ಕೆಟ್ಟೋಗಿದ್ರು ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಒಂದು ಪರಮಾತ್ಮ ಅಂತ ಇರ್ತಾನೆ ನೋಡಿ. ಸೊ ಅದನ್ನ ಅಪ್ರೋಚ್ ಮಾಡೋದು ಮಾಡ್ಬೇಕು, ನಾವು ಪ್ರಯತ್ನ ಪಡ್ಬೇಕು ಅಂತ. ಅಂದ್ರೆ ಈ ಗ್ರಹಗಳು ಹೆಂಗೆ ಎಫೆಕ್ಟ್ ಮಾಡುತ್ತೆ ಅಂತ ಇವಾಗ ನೋಡಿ. ಯಾರದೇ ಜಾತಕದಲ್ಲಿ ಚಂದ್ರ ಮತ್ತೆ ಶನಿ ಜೊತೆಯಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ, ಅದನ್ನ ನಾನು ಹೇಳಿದ್ರೆ ವಿತಿನ್ 4 to 5 degrees ಡಿಸ್ಟೆನ್ಸ್ ಅಲ್ಲಿ ಅವ್ರು ಯಾವಾಗ್ಲೂ ಡಿಪ್ರೆಷನ್. ಅವರು ಅಯ್ಯ ನನಗೆ ಕೂತ್ಕೊಳಕ್ ಬೇಜಾರು, ಓದಕ್ ಬೇಜಾರು. ಮೊನ್ನೆ ಯಾರೊಬ್ರು ಬಂದಿದ್ರು ನನಗೆ, ಮದ್ವೆ ಆಗಿದೆ ಪಾಪ ಅಮ್ಮನ್ಗೆ. ಬರ್ತಾ ಇದ್ದಂಗೆ ಡಿಪ್ರೆಷನ್, ಬರ್ತಾ ಇದ್ದಂಗೆ ಊರೋ ಜನ ಡಿಪ್ರೆಷನ್ಗೆ ಏನ್ ಮಾಡ್ಬೇಕು, ನೀವು ಫಸ್ಟ್ ಡಿಪ್ರೆಸ್ ಆಗಬೇಡಿ ಅಂತ ಏನ್ ಮಾಡ್ತೀರ. ಆಮೇಲೆ ನಾನು ಹೇಳಿದೆ ನೋಡ್ರಮ್ಮ, ಇದು ನಿಮ್ ಜಾತಕದ ಪ್ರಕಾರ ಮಂತ್ರಗಳು ಹೇಳ್ಕೊಡ್ತೀನಿ, ಅದನ್ನ ಮಾಡಿ. ಮತ್ತೆ ನಿಮ್ಮ ಏರಿಯಾಲಿ ಯಾರಾದ್ರು ಪರಿಣಿತರಿದ್ರೆ, ಯೋಗ ಹೇಳ್ಕೊಡೋರಿದ್ರೆ 4 ಆಸನ ನಿಮ್ಗೆ ಹೇಳಿ ಸಜೆಸ್ಟ್ ಮಾಡ್ತೀನಿ. ಅದನ್ನ 7 ಬಾರಿ ಮಾಡ್ತಾ ಇದ್ರೆ
ಹೆಚ್ಚು ಕಮ್ಮಿ ಅಂತೇಳಿ ಡಿಪ್ರೆಷನ್ ಖಂಡಿತ ಕಮ್ಮಿ ಆಗುತ್ತೆ. ಅಂದ್ರೆ ಅಯ್ಯೋ ನನಗೆ ಆಸನ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಡಿಪ್ರೆಷನ್. ಸರಿ ಯಾವಾಗಿಲ್ಲ ಮಂತ್ರಗಳು ಹೇಳ್ತೀನಿ ಮಾಡಿ ಅಂದ್ರೆ ನಂಗೆ ಅದು ಆಗಲ್ಲ, ಬಹಳ ಡಿಪ್ರೆಷನ್. ಮಂತ್ರ ಕೂತ್ಕೊಂಡ್ರೆ ಸುಮ್ಮನೆ ಇರಲ್ಲ, ಮನ್ಸು ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ. ಕರ್ಮಗಳು ಜಾಸ್ತಿ ಇದ್ದಾಗ ಸ್ವಲ್ಪ ಪ್ರಯತ್ನ ಪಡ್ಬೇಕು. ಲೈಫಲ್ಲಿ ಯಾವತ್ತೂ ನಾವೇನು ಗೊತ್ತಾ, ಎಷ್ಟೇ ತೊಂದರೆಗಳು ಬಂದ್ರು ನಾನು ಎಲ್ರಿಗೂ ಹೇಳೋದು, ನಿಮ್ಮ ಸುತ್ತಮುತ್ತಲು ಜನ ನೋಡಿ ನಿಮಗಿಂತ ಯಾರು ಬಹಳ ಸಫರ್ ಮಾಡ್ತಾ ಇರ್ತಾರೆ ಅವ್ರ ಕಂಪೇರ್ ಮಾಡ್ಕೊಂಡು ಎಷ್ಟೋ ವಾಸಿ. ಮತ್ತೆ ಡಿಪ್ರೆಷನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ದೇಹನು ಕ್ಷೀಣಿಸತ್ತೆ. ಗುರುಜಿ, ಕೆಲವೊಮ್ಮೆ ನಾವ್ ಅಂತೀವಿ, ಓ ಇನ್ನು ಚಿಕ್ಕ ವಯಸ್ಸು, ಯಾಕೆ ಈಗ್ಲೇ ಹೀಗಿರ್ತೀರಾ, ನೀವಿನ್ನು ಹೆಂಗಿರ್ಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ನಿಮ್ಮನ್ನ ಇದುವರೆಗೂ ನಾವು ನೋಡಿದಾಗ ಒಂದು ದಿನಕ್ಕೂ ಕೂಡ ನೀವು ಸಪ್ಪಗಿರೋದಾಗ್ಲಿ ಅಥವಾ ಎನರ್ಜಿ ಕಳ್ಕೊಂಡಿರೋದನ್ನಾಗ್ಲಿ ಅಥವಾ ನನಗೇನೋ ಸ್ವಲ್ಪ ಹೆಲ್ತ್ ಕೋಲ್ಡು ಕಾಫು ಆ ಮಾತು ಕೂಡ ನಿಮ್ಮ ಬಾಯಿಂದ ನಾವು ಕೇಳಿಲ್ಲ. ಅಟ್ ದ ಸೇಮ್ ಟೈಮ್ ನೀವು ಹೇಳ್ತೀರಿ ಯು ಆರ್ ಅ ವೆರಿ ವರ್ಕೋಹಾಲಿಕ್ ಪರ್ಸನ್, ನಾನು ವರ್ಕೌಟ್ ಮಾಡೇ ಮಾಡ್ತೀನಿ, ಎನರ್ಜಿ ನನ್ನನ್ನು ನಾನು ಸ್ವಲ್ಪ ಎನರ್ಜೆಟಿಕ್ ಆಗಿ ಇಟ್ಕೋತೀನಿ ಅಂತ. ಸೊ ನೀವು ಫಾಲೋ ಮಾಡುವಂತ ಒಂದೆರಡು ಟಿಪ್ಸ್ ಅನ್ನ ನಮಗೂ ಹೇಳ್ಕೊಡಿ ಗುರುಜಿ. ನನಗೂ ಡಿಪ್ರೆಷನ್ ಬರತ್ತಿಲ್ಲ ಅಂತಲ್ಲ, ನಾವೆಲ್ಲ ಮನುಷ್ಯ ನೋಡಿ, ಸಣ್ಣ ಸಣ್ಣ ವಿಷಯ ಒಂದ್ಸತಿ ಬರ್ತದೆ, ಬೇಜಾರು ಅನ್ನೋದು ಎಲ್ರೂ ಗೊತ್ತೆ. ಈಗ ಶ್ರೀರಾಮ ಅಲ್ಲಿದ್ದಾಗ ಒಂದ್ಸರ್ತಿ ಬಂದ್ಬಿಟ್ಟು ಆ ಕೆಲಸ ಬಂದ್ಬಿಟ್ಟು ಅವ್ನ ಪಟ್ಟಾಭಿಷೇಕ ನಡೆಯೋ ಹೊತ್ತಿಗೆ, ರಾಮ ನೀನು ಪಟ್ಟಾಭಿಷೇಕ ಇಲ್ಲ ನಿನ್ಗೆ, ನೀನ್ ಕಾಡಿಗೆ ಹೋಗ್ತಾ ಇದೀಯ ಅಂತ ಹೇಳಿದಾಗ ಅವನು ಇಷ್ಟೆಷ್ಟು ನಕ್ಕದ್ನಂತೆ. ಆಮೇಲೆ ಸೀತೆ ಕಳವಾಗಿದ್ದಾಳೆ ಅಂತ ಹೇಳಿದಾಗ ಒಂದೇ ಒಂದು ಡ್ರಾಪ್ ನೀರು ಬಂತಂತೆ. ಸ್ಥಿತಪ್ರಜ್ಞ ಅವನು. ಇವಾಗ ನಾನೇ ಅಂದ್ರೆ ಅವ್ರಿಗೆಲ್ಲ ನಾವು ಕಂಪೇರ್ ಮಾಡ್ಕೊಳಕ್ ಆಗೋದಿಲ್ಲ. ನಮ್ಮ ತಂದೆಯವ್ರು ನಾನು ಹೇಳ್ಕೊಟ್ರೆ ಮಾರ್ಗದರ್ಶನ ನಾನು ಫಾಲೋ ಮಾಡಕ್ ಹೋಗ್ತೀನಿ. ಇವಾಗ ನಾನೇನ್ ಮಾಡ್ತೀನಿ ಅಂದ್ರೆ, ನಾನ್ ಡಿಪ್ರೆಷನ್ ಹೊರಟೋದ್ರೆ ನನ್ನ ಹತ್ರ ಕ್ಲೈಂಟ್ಸ್ ಯಾರು ಬರಲ್ಲ. ಆಮೇಲೆ ಅದರಿಂದ ಇನ್ನೂ ಜಾಸ್ತಿ ಡಿಪ್ರೆಷನ್ ಆಗ್ಬಿಡುತ್ತೆ. ಮತ್ತೆ ಎರಡನೇದು, ಡಿಪ್ರೆಷನ್ ಅನ್ನೋದು ಸರ್ವನಾಶ ಮಾಡುತ್ತೆ. ಇಟ್ ಇಸ್ ಒನ್ ಆಫ್ ದ ವರ್ಸ್ಟ್ ಡಿಸೀಸಸ್. ದೇಹದ ಡಿಸೀಸ್ ಗಿಂತ ವರ್ಸ್ಟ್ ಡಿಸೀಸ್. ಅದು ಒಂದ್ಸಲಿ ಬಂದ್ರೆ ಮಾತ್ರ ಅದಿನ್ನು ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಕಷ್ಟ. ಇವಾಗ ತಾವು ಸಿಂಪಲ್ ಆಗಿ ಯೋಚನೆ ಮಾಡಿ, ಇವಾಗ ನಮ್ಮ ಮುಂದೆ ಒಳ್ಳೆ ಆಹಾರ ಇದ್ದಾಗ, ರುಚಿ ರುಚಿಯಾಗಿರೋಂಥ ಆಹಾರ ಇದ್ರೆ ಅದನ್ನ ಎಂಜಾಯ್ ಮಾಡ್ಕೊಂಡು ತಿನ್ನೋದು ಹೇಗಿರುತ್ತೆ, ಅದನ್ನ ಸುಮ್ಮನೆ ಮುಂದೆ ಎತ್ಕೊಂಡ್ಬಿಟ್ಟು ಇದೇನ್ ತಿನ್ನಕ್ಕಾಗತ್ತಾ, ಇದೇನ್ ಅಸಹ್ಯವಾಗಿದೆ ಅಂತ ಹಿಂಗ ಅನ್ಕೊಂಡ್ರೆ ಅದ ಹೆಂಗಿರುತ್ತೆ ಅಂತ. ಬಟ್ ಕೆಲವರು ಕೊರಗೋದನ್ನ ಎಂಜಾಯ್ ಮಾಡ್ತಾರೆ. ಯಾರು ಮಾಡ್ತಾರೆ? ಬುಧ ಮತ್ತೆ ಚಂದ್ರ ಒಬ್ಬರ ಮೇಲೆ ಪರಸ್ಪರ ದೃಷ್ಟಿ ಹಾಕಿದ್ರೆ ಅದ್ರ ಜೊತೆ ಬೇರೆ ಪಾಪಗ್ರಹ ಇದ್ರೆ, ಬುಧ ಚಂದ್ರ ಕೇಂದ್ರಗತವು ನಾನಾಗ್ರಹ ಸಂಯುತವು ತತ್ರ ಯುಗಂ ಪೈಶಾಚಸ್ತು ಅಂದ್ರೆ ಅವ್ರು ಇದೇ ತರ ಪೈಶಾಚ ಭಕ್ತಿ ಇಂಕ ಮಾಡೋದು ಅಂತ, ಏನೇ ಕೊಟ್ರು ಗೋಳಾಡೋದೆ ಅಂತ. ಇದು ಪೂರ್ವ ಜನ್ಮದ್ದು ಕರ್ಮಾನುಸಾರವಾಗಿ ಎಷ್ಟೋ ಜನ್ಮಗಳು ಕಳೆದು ಆ ರೀತಿಯಲ್ಲಿ ಬಂದಿರುತ್ತೆ. ಅದಕ್ಕೆ ಆಕ್ಚುಲಿ ಖಿನ್ನತೆಗೆ ಅಂತಾನೆ ನಮ್ಮ ಪೂರ್ವಿಕರು ಕೆಲವು ಪರಿಹಾರಗಳು ಕೊಡ್ತಾರೆ. ಅದ್ರಲ್ಲಿ ಬಹಳ ಸಿಂಪಲ್ ಆಗಿ ಯಾರ ಖಿನ್ನತೆ ಇರುತ್ತೋ ಅಥವಾ ಯಾರಿಗೆ ದೇಹದ ಕಾಯಿಲೆಗಳಿರುತ್ತೋ, ಆ ಕಾಯಿಲೆ ಆಗ್ಲಿ, ಖಿನ್ನತೆ ಇರ್ಲಿ, ಸಾಂಸಾರಿಕ ಜೀವನ ಇರ್ಲಿ, ಸರಿಪಡಿಸ್ಕೊಳ್ಳೋದಕ್ಕೆ ಉತ್ಸಾಹನ ಇರಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗೆ ಬೇರೆಯವ್ರು ಏನ್ ಮಾಡ್ಬೋದು ಅಂತ ಅದನ್ನು ಒಂದು ತಿಳಿಸ್ತೀನಿ ಮುಂದಿನ ಸಂಚಿಕೆಗಳಲ್ಲಿ ಬರ್ತಾ. ಯಾಕಂದ್ರೆ ಯಾವಾಗ ನನಗೆ ಈ ಸಬ್ಜೆಕ್ಟ್ ಬಂದು ನೆವರ್ ಎಂಡಿಂಗ್, ಇದು ನೆವರ್ ಎಂಡಿಂಗ್ ಸಬ್ಜೆಕ್ಟ್ ಅಂತ. ಇದೇ ಕಾಂಬಿನೇಷನ್ ತಗೊಂಡಾಗ ಇವಾಗ ಕೆಲವರು ದಂಪತಿಗಳು ಮದುವೆಗೆ 25-30 ವರ್ಷ 40 ವರ್ಷ ಆಗಿರುತ್ತೆ, 24 ಗಂಟೆ ಕಿತ್ತಾಡ್ತಾ ಇರ್ತಾರೆ. ಬೆಳೆದಿರೋ ಮಕ್ಕಳಿರುತ್ತೆ. ಇವಾಗ ಮಗನಿಗೆ ಬಂದು 20 ವರ್ಷ ವಯಸ್ಸಾಗಿರುತ್ತೆ, ಮಗಳಿಗೆ ಬಂದು 18 ವಯಸ್ಸಿರುತ್ತೆ. ಅವ್ರ ಮುಂದೆ ದಿನಾಲು ಅಪ್ಪ ಅಮ್ಮ 2 ಅವರ್ ಬೆಳಗ್ಗೆ 2 ಅವರ್ ಸಾಯಂಕಾಲ ಬಹಳ ಅಂತಾರೆ ಟೈಮಿಂಗ್ ಸ್ಕಿಪ್ ಅಪ್ ಮಾಡ್ಕೊಂಡು ಕಿತ್ತಾಡ್ತಾ ಇರ್ತಾರೆ ಅವರು. ಅದ್ರಲ್ಲಿ ಏನು ಅಂದ್ರೆ ಇಬ್ಬರು ಬಾಯಲ್ಲೂ ಒಳ್ಳೊಳ್ಳೆ ಪದಗಳು ಬರ್ತಾನೆ ಇರ್ತದೆ. ಇವನ ಹತ್ರ ಬಂದು ಪಾಪ ಮಕ್ಳು ಹೇಳ್ಕೊಡ್ತಾರೆ, ಸ್ವಾಮಿ ಇದೇನಿದು, ನಮ್ಮ ಅಪ್ಪ ಅಮ್ಮ ಹಿಂಗೆ ನಮ್ಗೆ ನಮ್ಮನ್ನ ನೋಡ್ಕೊಳ್ಳೋದಿರ್ಲಿ, ಪ್ರಾಣ ಹಿಂಡ್ಬಿಡ್ತಾರೆ. ರಾತ್ರಿ ನಾವು 10-11 ಗಂಟೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಲಗೋ ಹೊತ್ತಿಗೆ ಮೊದಲು ನಮ್ಮ ಮನೆ ಆಚೆಗೆ ನಾಯಿ ಕಾಟ ಇತ್ತು, ಸಿಕ್ಕಾಪಟ್ಟೆ ನಾಯಿಗಳು ಬೊಗಳ್ತಾ ಇತ್ತು, ನಿದ್ದೆ ಬರ್ತಾ ಇರ್ಲಿಲ್ಲ. ಈಗ ಇವರಿಬ್ಬರು ಕಾಟದಿಂದ ನಿದ್ದೆ ಬರಲ್ಲ, ನಮ್ಗೇನಾದ್ರು ದಾರಿ ತೋರಿಸಿ ಅಂತ ಹೇಳ್ತಾರೆ. ಅವ್ ಫಸ್ಟ್ ಏನ್ ಹೇಳ್ತೀನಿ, ಮನೆ ಬಾಗಿಲು ಹಾಕೊಂಡು ಮಲಗ್ಕೊಂಡು ನಿಂತೀನಿ ಫಸ್ಟ್. ಸೆಕೆಂಡ್ ಅಂದ್ರೆ ಇದು ಯಾತಕ್ ಬರುತ್ತೆ ಅಂದ್ರೆ, ದಂಪತಿಗಳ ಜಾತಕದಲ್ಲಿ, ಯಾವುದೇ ದಂಪತಿ ಜಾತಕದಲ್ಲಿ ಕುಜ ಮತ್ತೆ ಶನಿ ಒಬ್ಬರ ಮೇಲೊಬ್ಬರು ದೃಷ್ಟಿ ಹಾಕಿದ್ರೆ ಅಥವಾ ಒಂದೇ ಸ್ಥಾನದಲ್ಲಿದ್ರೆ ಅವ್ರದ್ದು, ನಾನು ಯಾವಾಗಲೂ 99+ ಅಂತೀನಿ % ಕೇಸಸ್ ಅಲ್ಲಿ 100 ಅಂತ ತಗೋಬಹುದು. ಅವ್ರು ಕಿತ್ತಾಡಿದ್ರೆ ಅವ್ರಿಗಾಗಲ್ಲ. ಮುಂದಕ್ಕೆ ಪ್ರೀತಿ ಇರತ್ತೋ ಇಲ್ವೋ ಬೇರೆ ವಿಷಯ, ಅವ್ರ ಲೈಫ್ ಎಲ್ಲ ಕಿತ್ತಾಡ್ತಾ ಇರ್ತಾರೆ ಅವರು. ಸೊ ಈ ತರ ಗ್ರಹಗಳು ನಮ್ಮನ್ನ ಆಟ ಆಡ್ಸೋದು ಜಾಸ್ತಿ ಅಂತ. ಅದೇ ನಿಟ್ಟಲ್ಲಿ ಯಾರಿಗಾದ್ರೂ ಬುಧ ಮತ್ತೆ ಶನಿ ಜೊತೆಲಿದ್ರೆ, ನಾನು ಮೆಡಿಕಲ್ ಆಗಿ ರಿಸರ್ಚ್ ಮಾಡ್ಕೊಂಡಿರೋದು, ಯಾಕಂದ್ರೆ ಕೆಲವು ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಲೆಕ್ಚರ್ಸ್ ಕೊಟ್ಟಿದ್ದೆ. ಯಾರ ಜಾತಕಲ್ಲಂದ್ರೆ ಬುಧ ಮತ್ತೆ ಶನಿ ಪರಸ್ಪರ 2-3 ಡಿಗ್ರಿ ಡಿಫರೆನ್ಸ್ ಅಲ್ಲಿ ಇದ್ರೆ ಅವ್ರಿಗೆ 99% ಕೇಸಸ್ ಅಲ್ಲಿ ಅವ್ರ ದೇಹದಲ್ಲಿ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಶಾರ್ಟೇಜ್ ಇರುತ್ತೆ ಅಂತ ನನ್ನ ರಿಸರ್ಚ್. ಬಿ ಕಾಂಪ್ಲೆಕ್ಸ್ ವಿಟಮಿನ್ ಶಾರ್ಟೇಜ್ ಇದ್ರೆ ಏನಾಗುತ್ತೆ, ನರ್ವ್ಸ್ ವೀಕ್ ಆಗುತ್ತೆ.
ನರ್ವ್ಸ್ ವೀಕ್ ಆಗಿದೆ, ದಟ್ ವಿಲ್ ಆಲ್ಸೋ ಲೀಡ್ ಟು ಡಿಪ್ರೆಷನ್. ಸೊ ಅವ್ರಿಗೇನ್ ಪರಿಹಾರ, ಅವ್ರ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಒಂದು ಒಳ್ಳೆ ಬಿ ಕಾಂಪ್ಲೆಕ್ಸ್ ಸಪ್ಲಿಮೆಂಟ್ ಫಸ್ಟ್ ನಮ್ಗೆ ಕೊಡಿ ಅಂತ ಕೇಳಬೇಕು. ಯಾಕಂದ್ರೆ ಅದನ್ನ ಮೇಕಪ್ ಮಾಡ್ಕೋಬೇಕು. ಅದಕ್ಕೆ ಪರಿಹಾರ ಮಾಡಿದಾಗ ನೀವಂದ್ರೆ ನಾವೆಲ್ಲ ಐಸೋಲೇಟ್ ಮಾಡಿ ಕಾಂಬಿನೇಷನ್ಸ್ ನೋಡ್ಕೊಂಡು ಯಾವ ಗ್ರಹದಿಂದ ಏನಾಗ್ತಾ ಇದೆ, ಯಾಕಾಗ್ತದೆ ನೋಡ್ಕೊಂಡು ಆ ಗ್ರಹದ ನ್ಯೂನತೆಗಳು ತಗೊಂಡು ಫಸ್ಟ್ ಕಾಮನ್ ಸೆನ್ಸ್ ಪ್ರಕಾರ ಏನ್ ಪರಿಹಾರ ಅಂತ. ಇವಾಗ ಈ ಬುಧ ಶನಿ ಜೊತೆಲಿ ಇರ್ತಾರೆ ನೋಡಿ, ಬಹಳ ಒಂಥರ ಸೆನ್ಸಿಟಿವ್ ಆಗಿರ್ತಾರೆ ಅವರು. ಇವಾಗ ಸಪೋಸ್ ಬುಧ ಶನಿ ಇರೋರು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರೆ ಕ್ಲೋಸ್ ಆಗಿರೋರು, ಇನ್ನು ಮೂರನೇ ವ್ಯಕ್ತಿ ವಿಷಯ ಏನೋ ಮಾತಾಡ್ತಿದ್ರು, ಅವ್ನು ಶುದ್ಧ ಹೋಪ್ಲೆಸ್ ಅಲ್ಲ ಅವನು ಅಂತ ಅಂತೀವಿ ಅಂತ ಇಟ್ಕೊಳ್ಳಿ, ನನ್ನೇ ಅಂತ ಆದ್ರೆ ಇವರು ಶುರು ಮಾಡ್ಕೊಂಡ್ಬಿಡ್ತಾರೆ. ಹೌದು, ಕೆಲವರಿಗೆ ಅದೇನಾಗುತ್ತೆ ಅಂದ್ರೆ ಅವ್ರಿಗೂ ಮನ್ಸಕ್ ಸಂಬಂಧ, ಇನ್ಫೀರಿಯಾರಿಟಿ ಬಿಲೋ ಗ್ರೌಂಡ್ ಲೆವೆಲ್ ಆ ರೀತಿಲಿ ಆಗತ್ತೆ. ಇನ್ ಯಾರಿಗಾದ್ರೂ ಬುಧ ಶನಿ ಮತ್ತೆ ರಾಹು ಇದ್ರೆ ಅವ್ರಿಗೆ ದುರಭ್ಯಾಸಗಳಿರುತ್ತೆ. ಪ್ರಪಂಚದಲ್ಲಿ ಏನೇನ್ ದುರಭ್ಯಾಸಗಳಿರಬಾರ್ದು ಅಷ್ಟು ದುರಭ್ಯಾಸಗಳಿರುತ್ತೆ ಅವ್ರಿಗೆ. ಈ ಕ್ಷೇತ್ರದಲ್ಲಿ ಅಂತಿಲ್ಲ, ಎಲ್ಲಾನು ಅವ್ರ ಒಂಥರ ಲೆಕ್ಕಾಚಾರ ಇಟ್ಕಲ್ಲ, ಸಕಲ ಕಲಾವಲ್ಲವನ್ ಅಂತ ಆ ರೀತಿಲಿ ಇರುತ್ತೆ ಅವ್ರಿಗೆ. ಮತ್ತೆ ಅಂತವ್ರನ್ನ ಹ್ಯಾಂಡಲ್ ಮಾಡೋದು ಬಹಳ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಬೆಳಗ್ಗೆ ನನ್ನಲ್ಲಿರೋ ಟಾಕ್ಸಿನ್ಸ್ ಹೊರಗಡೆ ಹಾಕ್ಬಿಟ್ಟು ಬರ್ತೀನಿ. ಐ ಸ್ವೆಟ್ ಔಟ್ ಅ ಲಾಟ್. ಮತ್ತೆ ಆಹಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ಸರಿಯಾಗಿರೋ ಆಹಾರ ತಗೊಂಡ್ಬರ್ತೀನಿ. ಮತ್ತೆ ಇನ್ನೊಂದ್ ಏನ್ ಅನ್ಕೊಳ್ತೀನಿ ಅಂದ್ರೆ ನನ್ನ ಕೆಲ್ಸಾನೇ ಇದು, ಸೊ ನನ್ನ ಕೆಲಸ ನಾನು ಮಾಡ್ಲೇಬೇಕಾಗತ್ತೆ. ದೇವ್ರು ನನಗೆ ಕೆಲಸ ಕೊಟ್ಟಿದ್ದಾನೆ, ನಮ್ಮ ತಂದೆಯವ್ರು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಸೊ ನಾನು ಹ್ಯಾಂಡಲ್ ಮಾಡ್ಲೇಬೇಕು ಅಂತ. ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತ ಎಷ್ಟೋ ಸತಿ ನನ್ನ ಮನೆಗೆ ಹೋದಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ನನಗೂ ಸ್ವಲ್ಪ ಮೂಡ್ ಆಫ್ ಆಗುತ್ತೆ. ಅವಾಗ ಬಹಳ ಅದ್ಭುತವಾದ ಒಂದು ರೆಮಿಡಿ ಮಾಡ್ತೀನಿ ನಾನು. ನಮ್ಮ ಮನೆಯವರು ಬಹಳ ಒಳ್ಳೆ ಕಾಫಿ ಮಾಡ್ಕೊಡ್ತಾರೆ, ಒಂದ್ ದೊಡ್ಡ ಲೋಟದಲ್ಲಿ ಕಾಫಿ ಕುಡಿತೀನಿ. ವೆರಿ ನೈಸ್. ಅಂದ್ರೆ ಯಾವುದೇ ಎಷ್ಟೇ ದೊಡ್ಡ ಸಮಸ್ಯೆ ಆದ್ರೂ ಕೂಡ ಸಣ್ಣ ಸಣ್ಣ ವಿಚಾರಗಳಲ್ಲಿ ಅದಕ್ಕೆ ಪರಿಹಾರ ಇರುತ್ತೆ. ಮತ್ತೆ ನಮ್ಮ ಮನಸ್ಸಿಗೆ ನಾವು ಆ ಮೆಸೇಜ್ ಅನ್ನ ಕಳಿಸ್ಕೋಬೇಕು. ಸಾಧಾರಣವಾಗಿ ಚತುರ್ದಶಿ ದಿವಸ, ಅಮಾವಾಸ್ಯೆ ದಿವಸ ಮತ್ತೆ ಕೆಲವು ನಕ್ಷತ್ರಗಳ ದಿವಸ ನಾನು ಕನ್ಸಲ್ಟೇಷನ್ ಕೊಡಲ್ಲ. ಯಾಕಂದ್ರೆ ಅವತ್ತು ಯಾರಿಗೂ ತಲೆ ಸರಿಯಾಗಿ ಕೊಡ್ತಾ ಇರಲ್ಲ. ಸೊ ನಾನೇನಾದ್ರೂ ಹೇಳಿದಾಗ ಅವ್ರು ರಿಸೀವ್ ಮಾಡೋರು ಸರಿಯಾಗಿ ರಿಸೀವ್ ಮಾಡೋ ಸ್ಥಿತಿಲಿ ಇರಲ್ಲ. ಇವಾಗ ಸಪೋಸ್ ನಾನು ಯಾರಿಗಾದ್ರೂ ಹೇಳಿದೆ ಅಂತ ಇಟ್ಕೊಳ್ಳಿ, ನಿಮ್ಮ ಯಜಮಾನರು ಸ್ವಲ್ಪ ಈ ತರ ಎಡವಟ್ಟಿದೆ ಅಂತ, ಇನ್ ಲೈಫ್ ಎಲ್ಲ ಡಿಪ್ರೆಷನ್ ಅವ್ರಿಗೆ. ಅದಕ್ಕೆ ಒಂದು ಜ್ಯೋತಿಷದ ಕೆಲಸ ಏನು ಅಂದ್ರೆ ಸರಿಯಾಗಿರುವಂತದ್ದು ಮಾಹಿತಿನ ಬಚ್ಚಿಡದೆ ಅವ್ರಿಗೆ ಬೇಜಾರಾಗದೆ ಕೊಡುವಂತ ಭಾಷೆ ಉಪಯೋಗಿಸೋದು, ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅನುಗುಣವಾಗುವ ರೀತಿಯಲ್ಲಿ ಪರಿಹಾರ ನೀಡೋದು. ಆ ಭಾಷೆ ನಮಗ್ ಬರಬೇಕು ಅಂದ್ರೆ ಕೆಲವು ಡಿಸಿಪ್ಲಿನ್ಸ್ ನಾವುಗಳು ಫಾಲೋ ಮಾಡಬೇಕು. ಅದಕ್ಕೆ ವೀಕ್ಷಕರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಯಾರಾದ್ರೂ ಜ್ಯೋತಿಷಿಗಳ ಹತ್ರ ಹೋಗ್ಬೇಕಾದ್ರೆ ಯಾರಾದ್ರೂ ಹೆದರ್ಸೋರು ಇದ್ರೆ ಅಂತ ಹತ್ರ ಹೋಗ್ಬೇಡಿ ಅಂತೀನಿ. ಇಷ್ಟು ಹೊತ್ತು ಈ ಎಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ನಮ್ಮ ವೀಕ್ಷಕರ ವತಿಯಿಂದ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಮ್ಮ ಜೀವನವನ್ನ ನಾವೇ ಸರಿಪಡಿಸ್ಕೋಬಹುದು. ಅದಕ್ಕೆ ಮನಸ್ಥೈರ್ಯ ಇರಬೇಕು, ಧೈರ್ಯ ಇರಬೇಕು, ಭಗವಂತನ ಮೇಲೆ ಭಯ ಭಕ್ತಿ ಇರಬೇಕು ಅನ್ನುವಂತ ಮಾಹಿತಿ ತಿಳ್ಕೊಂಡಿದ್ದೀವಿ. ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಮುಂದಿನ ಬ್ರಹ್ಮಲಿಖಿತ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.